ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಜಗ್ಗು ಜೈಲಲ್ಲಿರೋ ಹೊತ್ತಲ್ಲಿ ಈಗ ಕುದುರೆಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ ಅಂತ ಕೂಡ ಒಂದು ವಿಷಯ ಕೇಳಿ ಬರ್ತಾ ಇದೆ. ಆದರೆ ಕುದುರೆ ಮಾರಾಟದ ಬಗ್ಗೆ ನಂತರ ತಿಳ್ಕೊಳ್ಳೋಣ. ಸದ್ಯಕ್ಕೆ ಅವರ ಪುತ್ರ ವಿನೀಶ್ ಅವ್ರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಪುತ್ರ ವಿನೀಶ್ ಅವ್ರು ನೀವು ನೋಡಿರ್ಬೋದು. ಆಲ್ಮೋಸ್ಟು ಅವರ ದರ್ಶನ್ ಅವರ ಮಗ ಅವರೇ ಕೂಡ ಮಾರಾಟಕ್ಕಿಟ್ಟಿದ್ದಾರೆ ಅಂತ ಕೂಡ ವಿಷಯ ಕೇಳಿ ಬರ್ತಾ ಇದೆ. ಹಾಗಾದರೆ ಯಾಕೆ ಮಾರಾಟಕ್ಕಿಟ್ಟಿದ್ದಾರೆ? ಮತ್ತು ಏನಾದರೂ ಅವ್ರಿಗೆ ಈಗ ನೋಡಿ, ಕುದುರೆನ ಸೇಲ್ ಮಾಡೋದ್ರಿಂದ ಅವ್ರಿಗೆ ಪ್ರಾಫಿಟ್ ಇದೆಯಾ? ಮತ್ತು ಕುದುರೆನ ಯಾಕೆ ಸೇಲ್ ಮಾಡ್ತಾಯಿದ್ದಾರೆ? ಈಗ ನೋಡಿ, ಇಷ್ಟು ವರ್ಷ ಸಾಕಿದ್ರು ಏನೋ ಒಂದು ಪ್ರೀತಿಗೆ, ಪ್ರಾಣಿ ಪ್ರೀತಿ ಅಂತ ಏನೋ ಒಂದು ನಾವು ಕರಿತೀವಲ್ಲ, ಅದಕ್ಕೋಸ್ಕರ ಪ್ರೀತಿಗೋಸ್ಕರ ಸಾಕಿದೆ ಹೊರತು ಬೇರೆ ಏನೇನಿಲ್ಲ. ಆದರೆ ಅದರಿಂದ ಉದ್ದೇಶ ಮತ್ತು ಒಂದು ಸಾರಥಿ ಅನ್ನೋ ಸಿನಿಮಾದಲ್ಲಿ ಶೂಟಿಂಗ್ಗೋಸ್ಕರ ಕೂಡ ಬಳಸ್ಕೊಳ್ಳೋಕ್ಕೆ ಕುದುರೆಯನ್ನು ಸಾಕಿದ್ರೆ ಹೊರತು ಬೇರೆ ಏನೇನಿಲ್ಲ ನೋಡಿ. ಆದರೂ ಕೂಡ ಕುದುರೆಯನ್ನು ಒಂದು ಪ್ರಾಣಿ ಒಂದು ಪ್ರೀತಿಗೋಸ್ಕರ ಸಾಕಿದ್ಕೆ ಹೊರತು ಬಟ್ ಈಗ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಮಾರಾಟದ ಒಂದು ಪ್ರಶ್ನೆ ನಿಜಕ್ಕೂ ಸತ್ಯನ ಸುಳ್ಳ ಅಂತಕ್ಕಂಥದ್ದು ವಿಷಯ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ ಸ್ನೇಹಿತರೆ. ನೋಡಿ, ವಿಜಯಲಕ್ಷ್ಮಿ ಟೈಮಲ್ಲಿ ನೋಡಿ, ಅವರು ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಹೇಳ್ಕೊಂಡಿದ್ರು. ವಿನೀಶ್ ಅವರು ಕೂಡ, ಪುತ್ರ ವಿನೀಶ್ ಅವರು ಕುದುರೆ ಮತ್ತು ಒಂದು ದಾಸನ ಒಡನಾಟ ಹೇಗಿತ್ತು ಹಿಂದೆ ಎಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ಈಗ ನೋಡಿ, ರೀಲ್ನಲ್ಲಿ ಡೆವಿಲ್ ಅಂತ ಒಂದು ಅವತಾರ ನೋಡಲು ಈಗ ಕಾಯ್ತಿದ್ದವರಿಗೆ ರಿಯಲ್ ಲೈಫಲ್ಲಿ ಡೆವಿಲ್ನ ಒಂದು ದರ್ಶನ ತೋರಿಸ್ಬೇಕಂತಂದರೆ ದರ್ಶನ್ ಸರ್ ಒಂದು ರೇಣುಕಾಸ್ವಾಮಿ ಕೇಸ್ನಲ್ಲಿ ಈಗ ಆರೋಪಿಯಾಗಿ ಪರಪನಗರ ಜೈಲು ಸೇರಿದಂತ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಸದ್ಯ 4 ಗೋಡೆಯ ಮಧ್ಯೆ ಈಗ ಬಂಧಿತರಾಗಿದ್ದಾರೆ. ಬಟ್ ಆದರೂ ಕೂಡ ಮುಂದೆ ಈಗ ನೋಡಿ, ಕುದುರೆ ಮಾರಾಟ ಅಂತ ಬಂದಾಗ ಕುದುರೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಂತೂ ಚರ್ಚೆ ಆಗ್ತಿರೋದಂತೂ ಇದೇ ಸುದ್ದಿ. ಎಲ್ಲ ಕಡೆ ಅಂತೂ ದರ್ಶನ್ ಸರ್ ಫಾರ್ಮ್ ಹೌಸಲ್ಲಿ ಕುದುರೆ ಮಾರಾಟಕ್ಕೆ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ಕುದುರೆ ಮಾರಾಟ ಆಗ್ತಾ ಇದೆ, ಎಷ್ಟೆಷ್ಟು ರೇಟ್ ಇದೆ, ಮತ್ತು ಬಂದು ತೊಗೊಳೋರು ತೊಗೋಬೋದು ಅಂತೆಲ್ಲ ತುಂಬ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಚರ್ಚೆ ನಡೀತಾ ಇದೆ. ಬಟ್ ಆದರೂ ನೋಡಿ, ನಟ ದರ್ಶನ್ ಸರ್ ಅಂತೂ ಕುದುರೆ ಸಾಕಿದ ವಿಷಯ ಅಂತೂ ನಿಮಗೆಲ್ಲ ಕೂಡ ಗೊತ್ತೇ ಇದೆ. ಅವರು ತುಂಬ ಪ್ರಾಣಿ ಪ್ರಿಯರಾಗಿರೋದ್ರಿಂದ ಕುದುರೆ ಸಾಕಿದ್ರಷ್ಟೇ, ಪ್ರಾಣಿ ಮೇಲಿರೋ ಪ್ರೀತಿಯಿಂದ. ಬಟ್ ಆದರೂ ಕೂಡ ಹೌದು ನೋಡಿ, ನಟ ದರ್ಶನ್ ತುಗುದೀಪ ಅವರ ಮೈಸೂರು ಫಾರ್ಮ್ ಹೌಸ್ ನೀವು ನೋಡೇ ಇರ್ತೀರಾ. ಅವರ ನಟ ಪುತ್ರ ವಿನೀಶ್ ಅವರು ಕೂಡ ನೀವು ನೋಡಿದ್ದೀರಾ. ಒಮ್ಮೆ ಜೈಲಿಂದ ಹೊರ ಬಂದ ಮೇಲೆ ಒಂದು ಸಮಯದಲ್ಲೇ ಸ್ವತಃ ನಟ ದರ್ಶನ್ ಅವರೇ ಒಂದು ಬದಲಾಯಿಸಿದ್ರು ಆ ಟೈಮನ್ನು. ಯಾಕೆಂತಂದರೆ ಫಾರ್ಮ್ ಹೌಸನ್ನೇ ಬದಲಾಯಿಸಿದ್ರು ಆ ಟೈಮಲ್ಲೇ. ಅದನ್ನು ವಿನೀಶ್ ಕೂಡ ದರ್ಶನ್ ಅವರ ಒಂದು ಮಾರ್ವಾಡಿ ಸ್ಟಡ್ ಫಾರ್ಮ್ ಕೂಡ ಅಂತ ಏನೋ ಒಂದು ಬೋರ್ಡ್ ಚೇಂಜ್ ಮಾಡಿ ಮಾರ್ವಾರಿ ಸ್ಟಡ್ ಫಾರ್ಮ್ ಅಂತ ಒಂದು ಬೋರ್ಡ್ ಚೇಂಜ್ ಮಾಡಿದ್ರು ಆ ಟೈಮಲ್ಲಿ ಅಷ್ಟೇ. ಆದರೆ ಇದೀಗ ಒಂದು ವಿನೀಶ್ ಫಾರ್ಮ್ ಹೌಸ್ ಅಂತ ಕೂಡ ಮುಂದೆ ಚೇಂಜ್ ಮಾಡಿಕೊಂಡ್ರು. ಅಂದರೆ ಮೊದಲಿದ್ದ ಹೆಸರು ದರ್ಶನ್ ಮಾರ್ವಾರಿ ಸ್ಟಡ್ ಫಾರ್ಮ್ ಅಂತ ಚೇಂಜ್ ಮಾಡಿದ್ದು ವಿನೀಶ್ ಅಂತ ಅವ್ರ ಮಗನ ಹೆಸರನ್ನ ಹಾಕ್ಬಿಟ್ರು. ಬಟ್ ಆದರೆ ಈಗ ವಿನೀಶ್ ಫಾರ್ಮ್ ಹೌಸ್ ಮುಂದೆ ಕುದುರೆ ಮಾರಾಟಕ್ಕಿದೆ ಅಂತ ಒಂದು ಬೋರ್ಡ್ ಕೂಡ ಕಾಣಿಸ್ತಾ ಇದೆ. ಬಟ್ ಇದು ಏನು ಸುಮ್ಮನೆ ಯಾರಾದರೂ ಅಭಿಮಾನಿಗಳು ಹಾಕಿರ್ಬೋದಾ, ಇಲ್ಲ ಬೇರೆ ಏನಾದರೂ ಕಿಡಿಗೇಡಿಗಳು ಹಾಕಿರ್ಬೋದಾ ಆ ಬೋರ್ಡನ್ನ? ಅಕಸ್ಮಾತ್ ಏನಾದರೂ ಕುದುರೆ ನಿಜವಾಗ್ಲೂ ಮಾರಾಟಕ್ಕಿದೆಯಾ? ನೋಡಿ, ಲಾಸ್ಟ್ ಟೈಮ್ ಕೂಡ ಚಿಕ್ಕಣ್ಣ ಅವರು ಕೂಡ ಹಿಂದೆ ಎಲ್ಲ ಕುದುರೆ ಸವಾರಿ ಎಲ್ಲ ಮಾಡಿದ್ರು. ಅವರ ಒಂದು ಫಾರ್ಮ್ ಹೌಸಲ್ಲಿ ಹೋಗಿ ಸುದೀಪ್ ಸರ್ ಕೂಡ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಸುದೀಪ್ ಸರ್, ಚಿಕ್ಕಣ್ಣ ಅವರೆಲ್ಲ ಫಾರ್ಮ್ ಹೌಸಲ್ಲಿ ಏನೇನೆಲ್ಲ ಹೋಗಿ ಅಲ್ಲಿ ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಬಂದ್ರು, ಫಾರ್ಮ್ ಹೌಸಲ್ಲಿ ಏನೇನಿದೆ ಅಂತ ತಿಳ್ಕೊಂಬಂದ್ರು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋ ಬಿಡಿಸಿ ಹೇಳ್ತೀನಿ ಎಪಿಸೋಡಲ್ಲಿ. ಬಟ್ ಅಂದ್ರೆ ಈಗಂತೂ ಊಹಾಪೋಹ ಒಂದು ಬೇಡ ಈಗ. ಯಾಕೆಂತಂದರೆ ಕುದುರೆ ಮಾರಾಟದ ಒಂದು ವಿಷಯ ಅಂತೂ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದಂತೂ ಈಗಂತೂ ಕಾಮನ್ನೇ ನಿಜವಾಗ್ಲೂ. ಯಾಕೆಂತಂದರೆ ನೋಡಿ, ಡೆವಿಲ್ ಸಿನಿಮಾ ಈಗ ಬರ್ತಾ ಇದೆ. 2ನೇ ಒಂದು ಹಾಡು ಕೂಡ ಈಗ ಒಂದು ಸಲ ಅಕ್ಟೋಬರ್ 10ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಕೂಡ ಕೇಳಿಬಂತು. ಬಟ್ ಆದರೂ ಕೂಡ ಇದೀಗ ಒಂದು ಪೋಸ್ಟರ್ ಅಂತ ನೀವು ನೋಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಸಿನಿಮಾಗಳಂತೂ ಆದಷ್ಟು ಒಂದು ಮಾಸ್ ಹಾಡುಗಳು ಇರ್ತಾವೆ, ಜೊತೆಗೆ ಒಂದು ರೊಮ್ಯಾಂಟಿಕ್ ಕೂಡ ಸಿನಿಮಾಗಳಂತೂ ಕೂಡ ಹೇಳ್ಬೋದು. ನಂಬರ್ ಕೂಡ ಅಂತ ಇದ್ದೇ ಇರುತ್ತೆ ಅಲ್ಲಿ. ನಂಬರ್ 1 ಅಂತಂದರೆ ನಾವು ಟಾಪ್ ನಂಬರ್ 1 ಅಂತ ಕೂಡ ಹೇಳ್ಬೋದು. ಬಟ್ ಆದರೂ ಕೂಡ ಯಜಮಾನ, ಕ್ರಾಂತಿ, ರಾಬರ್ಟ್, ಕಾಟೇರ ಬಳಿಕ ಇದು ನಂಬರ್ 1 ಡೆವಿಲ್ ಸಿನಿಮಾ. ಬಟ್ ಆದರೆ ಈಗ ನೋಡಿ, ಕಳೆದ 2 ದಿನಗಳಿಂದ ನಾವು ನೋಡ್ತಾ ಇರ್ತೀವಿ ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸಲ್ಲಿ ಕುದುರೆಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿಗಳನ್ನ ನೋಡ್ತಾ ಇದ್ದೀವಿ. ನೋಡಿ, ಇದು ದರ್ಶನ್ ಇಲ್ಲದೆ ಒಂದು ಕುದುರೆಗಳನ್ನು ನೋಡಿಕೊಳ್ಳೋದಕ್ಕೆ ಆಗುತ್ತಿಲ್ಲ. ಆದ್ದರಿಂದ ಈ ಕಾರಣಕ್ಕೆ ದರ್ಶನ್ ಕುದುರೆಗಳನ್ನು ಮಾರೋದಕ್ಕೆ ನಿರ್ಧರಿಸಿದ್ದಾರೆ. ನೋಡಿ, ದರ್ಶನ್ ಅವರು ಸರ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಕುದುರೆಗಳನ್ನು ಸಾಕೋದಕ್ಕೆ ಆಗಲಿ ನೋಡ್ಕೊಳ್ಳೋಕ್ಕೆ ಅಲ್ಲಿ ಯಾರು ಕೂಡ ಆಳುಗಳು ಕೂಡ ಇರ್ತಾ ಇರಲಿಲ್ಲ. ಅದರಿಂದ ನೋಡಿ, ದರ್ಶನ್ ಸರ್ ಇದ್ದರೆ ಏನೇನೋ ಒಂದು ಹೆಲ್ಪ್ ಆಗ್ತಿತ್ತು. ಸದ್ಯಕ್ಕೆ ಈಗ ಇಲ್ಲದೆ ಇರೋದ್ರಿಂದ ಮಾರಾಟ ನಡೀತಾ ಇದೆ ಅಂತ ಕೂಡ ಒಂದು ಸುದ್ದಿ ಬರ್ತಾ ಇದೆ. ಬಟ್ ಆದರೂ ಕೂಡ ಇನ್ನೊಂದು ಕಡೆ ಹಣಕಾಸಿನ ಒಂದು ಸಮಸ್ಯೆಯಿಂದ ಕೂಡ ಕುದುರೆ ಮಾರಾಟಕ್ಕೆ ಈಗ ಮುಂದಾಗಿದ್ದಾರೆ ಅಂತ ಕೂಡ ಕೇಳ್ತಾ ಇದೆ. ಆದರೆ ಈ ಸುದ್ದಿಗಳಿಗೆ ಈಗ ದರ್ಶನ್ ಸರ್ ಫಾರ್ಮ್ ಹೌಸಲ್ಲಿ ಮ್ಯಾನೇಜರ್ ಸುನೀಲ್ ಕೂಡ ಒಂದು ವಾವ್ ಕನ್ನಡ ಒಂದು ಯೂಟ್ಯೂಬ್ ಚಾನಲ್ ಕೂಡ ಹೇಳ್ಕೊಂಡಿದ್ರು. ನೋಡಿ, ಇತ್ತೀಚೆಗಂತೂ ದರ್ಶನ್ ಸರ್ ಫಾರ್ಮ್ ಹೌಸ್ ಅಂತಿದ್ದ ಒಂದು ಬೋರ್ಡ್ ಈಗ ಹೌಸ್ ವಿನೀಶ್ ಫಾರ್ಮ್ ಹೌಸ್ ಅಂತ ಕೂಡ ಮಾರ್ವಾಡಿ ಸ್ಟೆಡ್ ಅಂತ ಕೂಡ ಅದು ಬದಲಾಯಿಸಲಾಗಿದೆ ಅಂತ ಕೂಡ ಹೇಳಲಾಗಿದ್ರು. ಬಟ್ ಈಗ ಆ ಬೋರ್ಡ್ ಈಗ ಮುಂದೆ ಕುದುರೆ ಮಾರಾಟಕ್ಕಿದೆ ಅಂತ ಕೂಡ ಹಾಕಲಾಗಿದೆ. ಆದರೆ ಸುದ್ದಿ ಅಂತೂ ಈ ಬಗ್ಗೆ ವಿನೀಶ್ ಏನಂತ ಹೇಳ್ತಾರೆ ಅಂದರೆ, ದರ್ಶನ್ ಅವ್ರ ಮಗ ವಿನೀಶ್ ದರ್ಶನ್ ಮಾರ್ವಾಡಿ ಸ್ಟೆಡ್ ಫಾರ್ಮ್ ಅಂತ ಈಗ ಮ್ಯಾನೇಜರ್ ಸುನಿಲ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ಈ ಪ್ರತಿಕ್ರಿಯೆ ಕೊಟ್ಟಿದ್ದರು. ಬಟ್ ಆದರೂ ಕೂಡ ಮೊನ್ನೆಯಿಂದ ಒಂದು ವಿಚಾರವನ್ನು ಕೇಳ್ತಿದ್ದೇವೆ. ಈ ಟೈಮ್ ಈ ಒಂದು ಕುದುರೆ ಸವಾರಿ, ಕುದುರೆ ಮಾರಾಟ ಅಂತ ನಾವೇನು ಕೇಳ್ತೀವಿ, ಮೊನ್ನೆ ವಿಷಯ ಅಷ್ಟೇ ಇದು, ಮೊನ್ನೆಯಿಂದ. ಬಟ್ ಆದರೂ ಕೂಡ ಅವರು ಪ್ರಾಣಿ ಪಕ್ಷಿಗಳನ್ನೇ ಹೆಚ್ಚು ಸಾಕ್ತಿದ್ರು ಹಿಂದೆ ಎಲ್ಲ. ನೀವು ನೋಡಿರ್ಬೋದು, ತುಂಬ ಪ್ರಾಣಿ ಪಕ್ಷಿಗಳಂತೂ ಜಾಸ್ತಿ ಪ್ರೀತಿ
ಪ್ರೀತಿ ಕಾಳಜಿ ಅಂತಂದರೆ ಅದು ದರ್ಶನ್ ಸರ್ಗೆ ನೋಡಿ. ದರ್ಶನ್ ಸರ್ ಕುದುರೆ ಒಂದು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ವಿಜಯಲಕ್ಷ್ಮಿ ಮೇಡಮ್ಗೂ ಕೂಡ ಅವರು ಕೂಡ ಗೊತ್ತಿರೋದು ವಿಷಯನೇ ನೋಡಿ. ಈಗ ಸುದ್ದಿಗಳಂತೂ ತುಂಬ ದಿನೇ ದಿನೇ ಬರ್ತಾ ಇರುತ್ತೆ. ಬಟ್ ನಮ್ಮದೊಂದು ಒಂದು ಕೆಟ್ಟ ಸಮಯ ಗಳಿಗೆ ಅಂತ ನಡೀತಾ ಇದೆಯಲ್ಲ, ಅದು ಏನು ಮಾಡೋದಕ್ಕಾಗಲ್ಲ ಈಗ ನೋಡಿ. ಒಳ್ಳೆಯವ್ರಿಗಂತೂ ಒಳ್ಳೆಯದೇ ಆಗಲೇಬೇಕು. ಅವರು ಕೂಡ ಮ್ಯಾನೇಜರ್ ಹೇಳಿರ್ತಕ್ಕಂಥ ಮಾತಿದು. ನಾವು ಈಗ ನೋಡಿ, ಅವರು ಫಾರ್ಮ್ ಹೌಸಲ್ಲಿ ಒಬ್ಬ ಮ್ಯಾನೇಜರ್ ಅಂತ ಏನಿದ್ದಾರೆ ಪ್ರಾಣಿಗಳನ್ನ ಸಾಕೊಂಡು ಅವಳಿಗೆ ಸ್ವತಃ ಹೇಳಿರ್ತಕ್ಕಂಥ ಮಾತೇ ಇದು. ವಿನೀಶ್ ದರ್ಶನ್ ಮಾರ್ವಾಡಿ ಸ್ಟೇಟ್ ಫಾರ್ಮನ್ನು ನೋಡ್ಕೊಳ್ತಿರೋ ಒಂದು ಸುನಿಲ್ ಕುದುರೆ ಮಾರಾಟಕ್ಕಿದೆ. ಇದೆಲ್ಲ ಬೋರ್ಡ್ ಹಾಕಿರೋದು ಒಂದು ಸುಮ್ಮನೆ ಹಾಕಿಲ್ಲ. ಬಟ್ ಏನಾದರೂ ಈ ತೋಟವನ್ನು ನೋಡ್ಕೊಳ್ತಾ ಇರೋದು ನಾನೇ. ಸುಮ್ಮನೆ ಕುದುರೆ ಮಾರಾಟಕ್ಕೆ ಇಟ್ಟಿದ್ದೀವಿ ಅಂತ ಕೂಡ ಸುದ್ದಿ ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಏನಕ್ಕೆ ಮಾರಾಟಕ್ಕೆ ಇಟ್ಟಿದ್ದೀವಿ ಅಂತ ಅನ್ನೋದು ತಿಳ್ಕೊಳ್ಳಿ. ಆ ಬೋರ್ಡ್ ಹಾಕಿನೇ 1.5 ವರ್ಷ ಮೇಲಾಯಿತು. ಮೈಸೂರು, ಬೆಂಗಳೂರು, ಹಾಸನ ಮತ್ತು ಸುತ್ತಮುತ್ತ ಇರೋರಿಗೆ ಕುದುರೆ ಸಾಕಬೇಕು ಅಂತ ಒಂದು ಆಸೆ ಇರುತ್ತೆ. ಯಾರೋ ರಾಜಸ್ಥಾನದವರು ಸಿಗ್ತಾರೆ, ತಮಿಳ್ನಾಡಲ್ಲಿ ಎಲ್ಲೋ ಸಿಗುತ್ತೆ ಅಂತ ಅನ್ನೋದಕ್ಕೆ ಕೇಳಿದ್ದೇನೆ. ಕುದುರೆ ಸಾಕಬೇಕು ಅಂತಂದರೆ ಅದನ್ನು ತಿಳ್ಕೊಂಡು ಸಾಕಬೇಕು. ಈಗ ರಾಜಸ್ಥಾನಕ್ಕೆ ಹೋಗಿ ಕುದುರೆ ತರಬೇಕು ಅಂದರೆ ಎಷ್ಟು ದೂರ ಆಗುತ್ತೆ, ಕಷ್ಟ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲೇಬೇಕು. ಯಾಕಂದ್ರೆ ನೋಡಿ, ಎಲ್ಲೋ ಒಂದು ದೂರದ ಒಂದು ರಾಜ್ಯಕ್ಕೆ ಹೋಗಿ ಕುದುರೆ ತರೋದು ಬದಲು ನಮ್ಮ ಹತ್ರನೇ ಕುದುರೆ ತಗೊಳ್ಳಿ. ನೋಡಿ, ಗೊತ್ತಿರೋರಿಗೆ ಮೋಸ ಹೋಗ್ತಾರೆ, ಗೊತ್ತಿಲ್ಲದೆ ಗೊತ್ತಿರೋರಾದರೆ ಮೋಸ ಹೋಗಲ್ಲ. ಅದಕ್ಕೆ ಒಳ್ಳೆಯ ಕುದುರೆ ತರೋಣ ಅಂತ ಕೂಡ ಒಂದು 10,000 ಲಾಭಕ್ಕೆ ಮಾರೋಣ ಅಂತ ಕೂಡ ನಮ್ಮ ದರ್ಶನ್ ಸರ್ ಕೂಡ ಹೇಳಿದರು, ನಮ್ಮ ಯಜಮಾನರು ಕೂಡ ಅಂತ ಕೂಡ ಇವರು ಫಾರ್ಮ್ ಹೌಸ್ ಅವರು ಕೂಡ ಮ್ಯಾನೇಜರ್ ಅಂತ ಏನು ಕರಿತೀವಿ ಸುನಿಲ್ ಅವರು, ಅವರೇ ಹೇಳ್ಕೊಂಡಿದ್ದಾರೆ. ನೋಡಿ, ಕುದುರೆ ಮಾರಾಟಕ್ಕೆ ಇಲ್ಲಿ ಕಾರಣಗಳನ್ನು ಏನೇನೆಲ್ಲ ತಿಳಿಸಿದ್ದಾರೆ ಅಂತ ಈಗ ತಿಳಿಸ್ಕೊಟ್ಟೆ ನೋಡಿ. ಆದರೆ ಅಷ್ಟೇ ಅಲ್ಲದೆ ಬಹಳ ವರ್ಷಗಳಿಂದ ಫಾರ್ಮ್ ಹೌಸಲ್ಲಿ ಕುದುರೆ ಮಾರಾಟ ಮಾಡಲಾಗ್ತಾ ಇದೆ. ಬಟ್ ಯಾಕೆಂತಂದರೆ ನಮ್ಮದು ಒಂದು ಕುದುರೆ ವಹಿವಾಟು ಒಂದು ನಡೆಯುತ್ತೆ. ಬಟ್ ಆದರೂ ಕುದುರೆಗಳನ್ನು ಬೇರೆ ಎಲ್ಲ ಕಡೆಯಿಂದ ಕೂಡ ತರ್ತೀವಿ, ಇಲ್ಲಿ ಕೂಡ ಮಾರಾಟ ಮಾಡ್ತೀವಿ. ಯಾಕಂದರೆ ಇದೇನು ನಮ್ಮದೇನು ಒಂದು ಬಿಸ್ನೆಸ್ ಅಂತಲ್ಲ, ನಮ್ಮ ಕರ್ನಾಟಕದ ಜನಗಳಿಗೆ ಎಲ್ಪ್ ಆಗಬೇಕಂತಷ್ಟೇ. ನೋಡಿ, ಕುದುರೆಗಳನ್ನು ತರ್ತೇವೆ, ಇಲ್ಲಿ ಸಾಕ್ತೇವೆ. ಯಾರಿಗಾದರೂ ಕುದುರೆ ಸಾಕಬೇಕು ಅಂತಂದರೆ ಅದನ್ನು ನೀವು ಕೂಡ ಏನಾರು ಆರ್ಡ್ರ್ ಮಾಡ್ಬೋದು. ಇಲ್ಲಿ ಯಾವುದೇ ಒಂದು ನಿರ್ಬಂಧ ಏನಿರಲ್ಲ. ನಿಮ್ಮ ಗೊಂದಲಕ್ಕೆ ಸುನಿಲ್ ಕೂಡ ಒಂದು ತೆರೆ ಎಳೆದಿದ್ದಾರೆ ಅಂತ ಕೂಡ ಹೇಳ್ಬೋದು. ನೋಡಿ, ಅವರ ಮ್ಯಾನೇಜರ್ ಆಗಿರ್ತಕ್ಕಂಥ ಸುನಿಲೇ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತಂದರೆ, ನಾವು ಕುದುರೆಯನ್ನು ಸಾಕ್ತಾ ಇರೋದು ಏನು ವಿಷಯ ಅಂತಂದರೆ ಇಷ್ಟೇ, ಅಲ್ಲಿ ಬೇರೆ ಬೇರೆ ಕಂಟ್ರಿಗಳಿಂದ ರಾಜ್ಯಗಳಿಂದ ಕುದುರೆ ತರೋದು, ಕೇರಳಕ್ಕೆ ಹೋಗೋದು ಮತ್ತು ತಮಿಳ್ನಾಡಿಗೆ ಹೋಗೋದು ಕುದುರೆ ತರೋದಕ್ಕೆ. ಯಾಕೆಂದರೆ ನೋಡಿ, ಕುದುರೆ ಮತ್ತು ಕತ್ತೆಗಳನ್ನ ಕೆಲವೊಂದು ಅಷ್ಟು ನೀವು ಪ್ರಾಣಿಗಳನ್ನ ನೋಡ್ಬೋದು. ಅವನ್ನ ತರಿಸ್ಬೇಕು ಅಂದರೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾಗುತ್ತೆ. ಅದಕ್ಕೆಲ್ಲ ಸಾಕಷ್ಟು ಏನೇನಾದರೂ ಲೈಸೆನ್ಸ್ಗಳೆಲ್ಲ ಇರಬೇಕಾಗುತ್ತೆ. ಆದ್ದರಿಂದ ಅದ್ರ ಬದಲು ನಮ್ಮಲ್ಲೇ ಕುದುರೆಗಳನ್ನು ಇಲ್ಲೇ ತೊಗೊಳ್ಳಿ ಅಂತ ಕೂಡ ದರ್ಶನ್ ಸರ್ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಅವ್ರು ಹೇಳ್ತಾ ಇರೋದು. ನೋಡಿ, ಏಕೆಂದರೆ ಬೆಂಗಳೂರಿಗೆ, ಮೈಸೂರಿಗೆ ಮತ್ತು ಹಾಸನ ಸುತ್ತಮುತ್ತಲಿನ ಪ್ರದೇಶ ಅಂತ ನಾವೇನು ಕರಿತೀವಿ, ಎಲ್ಲ ನಮ್ಮ ಕರ್ನಾಟಕದಲ್ಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೆಲ್ಪ್ ಆಗಲಿ, ನಮ್ಮ ದರ್ಶನ್ ಅವರ ಒಂದು ಫಾರ್ಮ್ ಹೌಸಿಂದ ಹೆಲ್ಪ್ ಆಗಲಿ. ಈ ಕುದುರೆಗಳು ಬೇಕಾದವ್ರಿಗೆ ತೊಗೊಳ್ಳಿ. ಕೆಲವರಿಗೆ ಕುದುರೆ ಇಲ್ದೇ ಬೇರೆ ಇನ್ನೇನಾದರೂ ಬೇಕಾಗ್ಬೋದು. ಅವರು ಫಾರ್ಮ್ ಹೌಸಲ್ಲಿ ಏನೇನಿರುತ್ತೆ ಸಾಕಿರ್ತಾರೆ, ಅದೇನಾದ್ರು ಬೇಕಂತಂದರೆ ನಮ್ಮ ಫಾರ್ಮ್ ಹೌಸಲ್ಲೇ ಬಂದು ತಗೊಳ್ಳಿ. ಯಾಕೆ ಅಂತಂದರೆ ನಮ್ಮ ಜನಗಳಿಗೆ ಒಂದು ಒಳ್ಳೆಯ ಅವಕಾಶ ಇದು, ಹೆಲ್ಪ್ ಆಗಲಿ ಅಂತ ಅಷ್ಟೇ, ಸಹಾಯ ಆಗುತ್ತೆ. ಯಾಕೆಂತಂದರೆ ಸಹಾಯ ಆಗುವಂಥದ್ದು ನಾವು ಬೇರೆ ಬೇರೆ ಹೋಗಿ ಅಲ್ಲೆಲ್ಲ ಮೋಸ ಹೋಗೋದಕ್ಕಿಂತ ಇಲ್ಲೇ ಬಂದು ತೊಗೊಳ್ಳಿ ಅಂತ ಅವ್ರು ಹೇಳ್ತಾ ಇರೋದು. ಒಂದು ಸ್ಪಷ್ಟನೆ ಕೊಟ್ಟಿರೋದಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಕುದುರೆ ಒಂದು ಮಾರಾಟ ಅಂತಂದರೆ ಮಾರಾಟ ಅಂತಲ್ಲ, ಅದು ಒಂದು ಬಿಸ್ನೆಸ್ಸು ಅಲ್ಲ. ಬಟ್ ಏನಂತಂದರೆ ಒಂದು ಸ್ಪಷ್ಟತೆ ಇದೆ ಅಂತಂದರೆ ನಾವು ನೋಡ್ಬೋದು ಇಲ್ಲಿ. ಥ್ಯಾಂಕ್ ಯು.